ಜ್ಯೋತಿ ಬೆಳೆಸುವ ಮೂಲಕ ಒಂದು ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಓಕೆ, ರೆಡಿ ಹಾಕಿ ಸರ್. ಈ ಒಂದು ಕನಕ ಜಯಂತ್ಯೋತ್ಸವವನ್ನು ಅತ್ಯಂತ ಅರ್ಥಪೂರ್ಣವಾಗಿ ತಮ್ಮೆಲ್ಲರ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಕನಕದಾಸರ ಬಗ್ಗೆ ನಾವೇನು ವಿಶೇಷವಾಗಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಗೊತ್ತಿದೆ ಕನಕದಾಸರು ಎಂತಹ ದೈವಾಂಶ ಸಂಭವಿಸಿದ್ರು ಅಂತಕ್ಕಂಥ ಮಾತು. ಇವತ್ತು ಉಡುಪಿಯಲ್ಲಿ ಶ್ರೀಕೃಷ್ಣನನ್ನೇ ನಮ್ಮ ಕಡೆ ಒಲಿಸಿಕೊಂಡಂತಹ ಒಂದು ಮಹಾನ್ ಪುರುಷ ಮಹಾತ್ಮ ಕನಕದಾಸರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದೊಂದು ಉತ್ತಮವಾದ ಬೆಳವಣಿಗೆ. ಅವರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಜಗತ್ತನ್ನು ತಿದ್ದಿರ್ತಕ್ಕಂಥ ಮಹಾಪುರುಷರನ್ನ ನೆನೆಸ್ಕೋಬೇಕು. ನನ್ನ ಜನಕ್ಕೆ ಇಂಥವ್ರಿದ್ರು ಅನ್ನೋದು ಈ ಸಮಾಜಕ್ಕೆ ಗೊತ್ತಾಗಬೇಕು. 538 ವರ್ಷದಿಂದ ಒಂದು ಕುಗ್ರಾಮದಲ್ಲಿ ಹುಟ್ಟಿ ಈ ದೇವರನ್ನೇ ಅವ್ರ ಕಡೆ ತಿರುಗಿ ನೋಡುವಂಥ ಒಂದು ದೈವ ಸಂಬೋಧರು ಅವರೆಲ್ಲ ಈ ನಾಡಿನಲ್ಲಿ ಒಂದು ಅದ್ಭುತ ಸಾಧನೆಯನ್ನು ಮಾಡಿ ಬಿಟ್ಟೋಗಿದ್ದಾರೆ. ಅಂಥವ್ರನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಎಲ್ಲರೂ ಬುದ್ಧಿವಂತರು, ವಿದ್ಯಾವಂತರು, ಅವರ ಕೀರ್ತನೆಗಳು ವಿಲಂಬನೆಗಳನ್ನ ಓದ್ತಾರೆ, ಬರೀತಾರೆ. ಇವತ್ತು ಪ್ರಸ್ತುತದಲ್ಲಿ ಇದ್ದಾವೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಜಾತಿ ಹುಟ್ಟಲಿ, ಯಾವುದೇ ಧರ್ಮದಲ್ಲಿ ಹುಟ್ಟಿರಲಿ, ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ನಾವು ನೆನೆಸ್ಕೋಬೇಕಾಗ್ತದೆ. ಒಂದು ಜಾತಿಗೆ ಸೀಮಿತವಾಗಬಾರ್ದು. ಇವತ್ತಿನ ದಿನಗಳಲ್ಲಿ ಎಲ್ಲ ಒಂದು ಈ ರಾಜಕಾರಣದಿಂದ ಈ ಜಾತಿ ಹುಟ್ಕೊಂಡಿದೆ. ರಾಜಕಾರಣ ಯಾವುದೇ ಒಂದು ಇದಕ್ಕೋಸ್ಕರ ಹೇಳ್ತಾ ಇಲ್ಲ. ಯಾರೇ ಆಗಲಿ, ಯಾವುದೇ ಮಹಾನ್ ವ್ಯಕ್ತಿ, ಯಾವುದೇ ಗುರುಸ್ತರು ಬೆಳೆದಿದೆ ಅವನ್ನ ನಾವು ನೆನೆಸ್ಕೋಬೇಕು. ನಿಜವಾದ ನಮ್ಮ ಧರ್ಮ ಇದ್ಯಾರು ಇದಕ್ಕೆ ತಪ್ಪಾಗ ಅರ್ಥೈಸ್ಕೋಬಾರ್ದು ಅಂತೇಳಿ ಆ ರಮೇಶ್ ಅವರು ನನ್ನ ಕೊಟ್ಬಿಟ್ಟು ಈಗ ಲೇಖಕರು ಹೇಳ್ತಾರೋ ಅದಕ್ಕೆ ನೀವು ಏನಾದರೂ ತಪ್ಪು ತಿಳ್ಕೋಬೇಕು ಅಂತೇಳಿ ಸಂಸ್ಕೊಂಡು ಹೋಗ್ತೀವಿ. ಜೈ ಜನಕುಮಾರ್. ಇಂದಿನ ಕಾರ್ಯಕ್ರಮವನ್ನು ನಮ್ಮ ಪಕ್ಷದ ಕಚೇರಿಯಲ್ಲಿ ಆಯೋಜಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷವಾಗಿದೆ. ಬಹುಶಃ ನಾನು ಏನೇ ಬರೀಬೇಕಂದ್ರೆ ಆ ಸ್ಥಳವನ್ನು ನೋಡಿಕೊಂಡು ಬಂದೇ ನಾನು ಬರೀತೇನೆ. ಈ ಪುಸ್ತಕದಲ್ಲಿ ಪುರಂದರದಾಸರ ಬಗ್ಗೆ ನಾನು ಬರೆಯಕ್ಕೆ ಹೇಳಿದಾಗ ನಾನು ನೋಡಿ ಬರಬೇಕು ಅಂತ ವೇದಿಕೆ ಮೇಲೆ ಇವತ್ತು ನೋಡಿ ನಾನು ಯಾರ ಮಧ್ಯೆ ಕೂತಿದ್ದೆ ಅಂದರೆ 2 ಶಕ್ತಿ ಬಗ್ಗೆ ಕೂತಿದ್ದೇನೆ. ರಾಜ್ಯದ ಶಕ್ತಿ ಒಂದು ನಮ್ಮ ಅಧ್ಯಕ್ಷರು, ಈ ಪಕ್ಷದ ಸಂಘಟನೆಗೆ ಅಗಲಿರುವುದು ಮುಗಿತಕ್ಕಂಥ ತಿಪ್ಪಸ್ವಾಮಿಯವರು, ಈ ಕಡೆ ನನ್ನ ಸಹೋದರ ಸಿಟಿ ಅಧ್ಯಕ್ಷರು. ಇವತ್ತು ಪುರಂದರದಾಸರ ಬಗ್ಗೆ ಕನಕದಾಸರ ಬಗ್ಗೆ ನಾವು ಮಾತನಾಡಬೇಕಾದ್ರೆ 12ನೇ ಶತಮಾನದಲ್ಲಿ ಬಸವ ಸಾಹಿತ್ಯ ಮುಗಿದ ಮೇಲೆ 15-16ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಬೆಳಕಿಗೆ ಬಂತು. ದಾಸ ಸಾಹಿತ್ಯದಲ್ಲಿ ಸುಮಾರು ನನಗೆ ತಿಳಿದಾಗೆ ಓದಿದಾಗೆ 250 ಜನ ದಾಸರು ಕರ್ನಾಟಕದಿಂದ ಹುಟ್ಟಿದ್ರು ಅಂತ ಇದೆ, ಇತಿಹಾಸ ಇದೆ ನಮಗೆ. 250 ದಾಸ ಸಾಹಿತ್ಯಗಳಲ್ಲಿ ಪುರಂದರದಾಸರು ಯಾಕೆ ಮುಖ್ಯವಾದರು ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ತಾನು ನೋಡಿದಿರಲ್ಲ, ನಾನು ಉಡುಪಿಗೆ ಹೋಗಿದ್ದೆ, ಏನೇ ಬರೀಬೇಕಾದ್ರೂ ಆ ಸ್ಥಳ ನೋಡ್ಕೊಂಡು ಬಂದೆ, ನಾನು ಬರಿತಾ ಇರ್ತೇನೆ. ಎಂಥ ಶಕ್ತಿ ಇತ್ತು ಪುರಂದರದಾಸರ ಹತ್ರ ಅಂದರೆ ಕೃಷ್ಣನನ್ನ
ತಿರುಗಿಸ್ತಕ್ಕಂಥ ಶಕ್ತಿ. ಪೂರ್ವಕ್ಕೆ ಇರ್ತಕ್ಕಂಥ ಕೃಷ್ಣ ಪಶ್ಚಿಮಕ್ಕೆ ಮುಖ ಮಾಡ್ದ. ನಂಬಕ್ಕಾಗ್ತದ ನಮಗೆ ಇವತ್ತಿನ ದಿವಸ? ನೀವು ಎಷ್ಟು ಜನ ನೋಡಿದ್ದೀರೋ ಗೊತ್ತಿಲ್ಲ, ನಾನು ನೋಡಿ ಬಂದಿದ್ದೇನೆ ಇವತ್ತಿನ ದಿವಸ. ಉಡುಪಿಗೆ ಹೋದರೆ ನಿಮ್ಗೆ ಗೊತ್ತಾಗುತ್ತೆ. ಅವನು ಬಹುಶಃ ಪರಮಾತ್ಮ ನಾನು ಬದಲಾಯಿಸಿದ ಅಂತ ಕನಕನ ಕೆಂಡೆ ಅಂತ ಹಾಕಿದ್ದಾರೆ ಇವತ್ತಿನ ದಿವಸ. ಕನಕ ಇವತ್ತು ಕನಕನ ಕೆಂಡಿನಲ್ಲೇ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಹಿರಿಯರು, ಮಾಜಿ ಸಚಿವರು, ತಾಯಿ ಸಮಾನವಾದಂಥ ಶ್ರೀಮತಿ ಲೀಲಾ ದೇವಿ ಪ್ರಸಾದ್ ಅವರೇ, ಹಾಗೂ ಮತ್ತೊಬ್ಬ ಹಿರಿಯರು, ನಮ್ಮ ಪಕ್ಷದ ಮಾಜಿ ಶಾಸಕರು ಆದಂಥ ಶ್ರೀಯುತ ತಿಪ್ಪೇಸ್ವಾಮಿ ಅವರೇ, ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷರು ನನ್ನ ಆತ್ಮೀಯರಾದಂಥ ರಮೇಶ್ ಗೌಡ್ರೆ, ಮತ್ತೊಬ್ಬ ಶಾಸಕ ಮಿತ್ರರು ಹಿರಿಯರಾದಂಥ ದವರೇಗೌಡರೇ, ಮತ್ತು ಶೀಲಾ ನಾಯ್ಕ ಅವರೇ, ರಮೇಶ್ ಅವರೇ, ಶೈಲಜಾರವರೇ ಮತ್ತು ತಾರಾದೇವಿಯವರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಾಗರಾಜಣ್ಣ ಅವರೇ, ಮತ್ತು ನಮ್ಮ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ವಿರೂಪಾಕ್ಷರವರೇ ಮತ್ತು ತುಳಸಿರಾಮರವರು. ಬಹುಶಃ ಕನಕದಾಸರ ಬಗ್ಗೆ ಮಾತಾಡಕ್ಕೆ ಎಷ್ಟು ಮಾತಾಡಿದ್ರು ಕೂಡ ಸಾಲದು. ಯಾಕೆಂದ್ರೆ ಕುಲವೆಂದು ಒಡೆದಾಡಬೇಡಿ, ಕುಲಕ್ಕಿಂತ ಗುಣವೇ ಮುಖ್ಯ ಅಂತ ಹೇಳಿ ಈ ಒಂದು ಜಗತ್ತಿಗೆ ಸಂದೇಶವನ್ನ ಸಾರಿರತಕ್ಕಂಥ ಮಹಾ ಜ್ಞಾನ ಭಂಡಾರ ಅಂತ ಹೇಳಿದ್ರೆ ಅದು ಕನಕದಾಸರು. ಅವರ ಮೂಲ ಹೆಸರು ತಿಮ್ಮಪ್ಪ ನಾಯಕ್ ಅಂತ ಹೇಳಿ ಹಾವೇರಿ ಜಿಲ್ಲೆಯಲ್ಲಿ ಶಿಗಾವಿ ತಾಲೂಕಲ್ಲಿ ಅವರ ಜನನ ಆಗಿರತಕ್ಕಂಥದ್ದು. ಹಲವಾರು ಬಾರಿ ಅವರು ಹೋರಾಟದಲ್ಲಿ ಭಾಗವಹಿಸಿ ಈ ಜಾತಿ ಧರ್ಮ ಇವೆಲ್ಲ ಕೂಡ ಕಡಿಮೆ ಮಾಡಬೇಕು, ಕಮ್ಮಿ ಆಗಬೇಕು ಅಂತೇಳಿ ಅವರ ಒಂದು ಆದರ್ಶಗಳು, ತತ್ವಗಳು ಇವತ್ತು ಕೂಡ ನಮ್ಮ ಕಣ್ಮುಂದೆ ಇರತಕ್ಕಂಥದ್ದು. ಯಾಕೆಂದ್ರೆ ಅವ್ರ ಕೀರ್ತನೆಗಳು ಬಹಳಷ್ಟು ನಾವು ಕೇಳಿದ್ದೀವಿ. ಪುರಂದರದಾಸರು, ಕನಕದಾಸರು ಮಹಾನ್ ಕವಿಗಳು. ಆ ಒಂದು ದಾಸ ಸಾಹಿತ್ಯದಲ್ಲಿ 316 ಕವಿಗಳನ್ನ ಅವರು ಬರೆದಿರತಕ್ಕಂಥ ಇವತ್ತು ಕೂಡ ಬಹಳಷ್ಟು ನಮ್ಮನ್ನ ನಿಜ ಜೀವನದಲ್ಲಿ ಅದನ್ನು ನಾವು ಅಳವಡಿಸಿಕೊಂಡಿದ್ದೀವಿ. ಅದಕ್ಕೂ ಮಾದರಿ ನಮ್ಮ ವರಿಷ್ಠರು ಸನ್ಮಾನ್ಯ ದೇವೇಗೌಡರು ಅಂತ ಹೇಳಲೇಬೇಕಾಗ್ತದೆ. ಯಾಕೆಂದ್ರೆ ಅವ್ರು ಯಾವತ್ತೂ ಕೂಡ ಜಾತಿ ಧರ್ಮ ನೋಡಿಲ್ಲ. ಯಾರೇ ಬರಲಿ, ಬಡವ ಶ್ರೀಮಂತ ಎರಡೇ ಜಾತಿ. ಕಷ್ಟದಲ್ಲಿ ಯಾರೇ ಬರಲಿ, ನಿನಗೇನಾಗಬೇಕು, ನಿಮ್ಗೇನ್ ಕಷ್ಟ ಇದೆ ಅಂತ ಹೇಳಿ ಕೂಡಲೇ ಸ್ಪಂದಿಸುವಂತ ಒಂದು ಗುಣ, ಅದು ಇವತ್ತು ಕೂಡ ನಮ್ಮಂತ ಯುವಕರಿಗೆ ಪ್ರೇರಣೆಯಾಗಿ ಆದರ್ಶ ತತ್ವಗಳಾಗಿ ನಾವು ನಡ್ಕೊಳ್ಳೋಕೆ ಒಂದು ಅವಕಾಶವನ್ನು ಕೂಡ ಮಾಡಿಕೊಟ್ಟಿರತಕ್ಕಂಥದ್ದು. ಎಲ್ಲರಿಗೂ ಒಂದೇ ಆದ್ಯತೆ ಕೊಟ್ಟು ಇವತ್ತು ನಾನು ಮಹಿಳಾ ಅಧ್ಯಕ್ಷರಾಗಿದ್ದೀನಿ ಅಂದರೆ ಇದೇ OBC ಕ್ಯಾಟಗರಿಯಿಂದಲೇ ನನ್ನ ಗುರುತಿಸಿ ಕೊಟ್ಟಿದ್ದಾರೆ. ಹಾಗಾಗಿ CM ನಾಗರಾಜ್ ಅವ್ರಿಗೂ ಒಂದು ಮನವಿ. ಸುಮಾರು ಜನ OBC ಅವರು ನಮ್ಮ ಬೆಂಗಳೂರು ಸಿಟಿ ಅಧ್ಯಕ್ಷರುಗಳಿದ್ದಾರೆ. ಹಾಗೆ ತಾವು ಎಲ್ಲರನ್ನೂ ಮತ್ತೆ ನೆಕ್ಸ್ಟ್ ಒಂದು ಕನಕದಾಸ ಜಯಂತಿಗೆ ಕಲಿಬೇಕು ಅಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸುಮಾರು ಜನಕ್ಕೆ ಗೊತ್ತಿಲ್ಲ. ನಾವು ಕರ್ದಾಗಿ ಅವ್ರಿಗೂ ಇಲ್ಲಿ ಬರುವಾಗ ಅನುಕೂಲ ಆಗುತ್ತೆ. ಸುಮಾರು 7 ರಿಂದ 8 ಜನ ಲೀಡರ್ಗಳಿದ್ದಾರೆ. ಅವರು ಎಲ್ಲ ಬಂದರೆ ಒಳ್ಳೆಯದಾಗುತ್ತೆ. ಹಾಗೆ ಈ OBC ಕ್ಯಾಟಗರಿಗೆ ನಮ್ಮಲ್ಲಿ ವೇದಿಕೆ ಬಂದಿರುವಂಥ ಎಲ್ಲ ಹಿರಿಯರಿಗೂ ಪ್ರತಿಯೊಂದು ಕಮಿಟಿ ಮಾಡಿದಾಗ ಇಂದಿನ ಸಭಾಧ್ಯಕ್ಷರು ಮತ್ತು ಬೆಂಗಳೂರು ನಗರ ಜನತಾ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಗೌಡ್ರೆ, ನಮ್ಮೆಲ್ಲರಿಗೂ ಹಿರಿಯರು, ನಮ್ಮ ಹಿರಿಯರಾಗಿರ್ತಕ್ಕಂತಹ ಲೀಲಕ ಅವರೇ, ಅದೇ ರೀತಿ ವೇದಿಕೆ ಪ್ರತಿನಿಧಿಸಿರ್ತಕ್ಕಂತಹ ನಮ್ಮ ಪಕ್ಷದ
ಶಾಸಕರಾಗಿರ್ತಕ್ಕಂತಹ ಸನ್ಮಾನ್ಯರಾಗಿರ್ತಕ್ಕಂತಹ ಜವರಾಯಗೌಡ್ರೆ, ಶೈಲಜರಾವ್ ಅವರೇ, ಲೋಕೇಶ್ ಅವರೇ, ನಮ್ಮ ಜಿಲ್ಲಾ ಚಿತ್ರದ ಮಹಾಪತ್ರಕರ್ತ ರಮೇಶ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು ಮತ್ತು ಹಿಂದುಳಿದ ವರ್ಗದ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಅವರೇ, ವೇಷಿರ್ತಕ್ಕಂತಹ ಮತ್ತೊಬ್ಬ ನಮ್ಮ ಪಕ್ಷದ ನಾಯಕರು ಮತ್ತು ಶಾಸಕರಾಗಿರ್ತಕ್ಕಂತಹ ಶರವಣ ಅವರೇ, ಮತ್ತು ರಾಜ್ಯದಿಂದ ಆಗಮಿಸಿರ್ತಕ್ಕಂತಹ ನಮ್ಮ ಪಕ್ಷದ ಹಿರಿಯ ಮುಖಂಡರು ಮತ್ತು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ವಿರೂಪಾಕ್ಷ ಅವರೇ, ತುಳಸಿರಾಮ್ ಅವರೇ, ನಾರಾಯಣಸ್ವಾಮಿ ಅವರೇ, ಪ್ರದೀಪ್ ಅವರೇ, ಮತ್ತು ಹಿಂದುಳಿಯಲ್ಲಿ ಆಗಿರ್ತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂತಹ ಎಲ್ಲ ನಮ್ಮ ಪಕ್ಷದ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಇವತ್ತು ಪ್ರತಿ ವರ್ಷ ಕೂಡ ವರಿಷ್ಠ ಅಣತಿಯಂತೆ ಕೂಡ ನಾವು ನಾಡ ಹಬ್ಬಗಳ ಆಚರಣೆ ಮಾಡ್ತೇವೆ. ಅದರಲ್ಲೂ ಕೂಡ ವಿವಿಧ ಜನಾಂಗದ, ವಿವಿಧ ವರ್ಗದ ಏನು ದಾಸರು, ವರ ಋಷಿಗಳು ಏನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಜಯಂತಿಗಳು ಕೂಡ ಆಚರಣೆ ಮಾಡ್ತೇವೆ. ಅದೇ ರೀತಿಯಾಗಿ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿರ್ತಕ್ಕಂಥ ಮಹನೀಯರು ಯಾರಿದ್ದಾರೆ, ರಾಷ್ಟ್ರಪಿತರು, ಅವರೆಲ್ಲರೂ ಕೂಡ ಪಾಲನೆ ಮಾಡ್ತಿದ್ದೇವೆ. ಇವತ್ತು ಕೂಡ ಸಂತ ಕವಿ ದಾಸರಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಕನಕದಾಸರ ಜಯಂತ್ಯೋತ್ಸವವನ್ನು ಕೂಡ ನಾವು ಆಚರಣೆ ಮಾಡ್ತೇವೆ. ಒಂದು ಕಡೆ ನಾವೆಲ್ಲರೂ ನೋಡಿದ್ದೇವೆ, ಕಾಲಾನುಕಾಲಕ್ಕೆ ಎಲ್ಲಿ ಸಮಾಜದಲ್ಲಿ ಒಂದು ದುರ್ಬಂಕಾರ, ಎಲ್ಲಿ ಸಮುದಾಯಗಳು ಒಡೆದಾಟ ಆಗ್ತದೆ, ಆ ಸಮಯದಲ್ಲಿ ಒಂದೊಂದು ವಿಧದಲ್ಲಿ ಕೂಡ ಒಬ್ಬೊಬ್ಬ ಮಹಾತ್ಮರು ಅಥವಾ ಏನು ಪ್ರಾಫಿಟ್ ಅಂತ ಇರ್ತದೆ ಅವರು ಗುರುತಿಸಿ ಬರ್ತಾರೆ. ನಾವು ಹೊಡೆದಾಡದಿರಿ ಹುಚ್ಚಮಗಳಿಗ, ಒಳಗುಣವೇ ಶ್ರೇಷ್ಠವೆಂದು ತಿಳಿಯಿರಿ, ಒಳಗುಣವೇ ಶ್ರೇಷ್ಠವೆಂದು ತಿಳಿಯಿರಿ. ದಾಸರಲ್ಲಿ ಶ್ರೇಷ್ಠ ದಾಸರಾದಂತಹ ಕನಕದಾಸರ ಈ ಪ್ರಸಿದ್ಧ ಸಾಲುಗಳನ್ನು ಸ್ಮರಣೆ ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರೇ, ಮುಖಂಡರುಗಳೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಕಾರ್ಯಕರ್ತರೇ ಹಾಗೂ ಮಹಿಳಾ ಮನೆಯರೇ, ಮಾಧ್ಯಮ ಮಿತ್ರರೇ, ತಮ್ಮೆಲ್ಲರಿಗೂ ವಂದಿಸುತ್ತಾ ಕನಕದಾಸ ಜಯಂತಿಯ ಶುಭಾಶಯಗಳು. ಬಂಧುಗಳೇ, ಇವತ್ತು ನಾವಿಲ್ಲೆಲ್ಲ ಸೇರಿದ್ದೀವಿ ಅಂತ ಹೇಳಿದ್ರೆ ಒಂದು ಮಹಾನ್ ವ್ಯಕ್ತಿಯ ಭಕ್ತ ಕವಿ ಕನಕದಾಸರ ಜಯಂತಿ ಆಚರಿಸ್ತಾ ಇದ್ದೇವೆ. ಇದು ಕೇವಲ ಆಚರಣೆ ಅಲ್ಲ, ಇದು ಒಂದು ರೀತಿ ಭಕ್ತಿಯ ಸ್ಮರಣೆ ಅಂತಾನೆ ಹೇಳ್ಬೋದು. ಹಾಗಾಗಿ ನಮಸ್ಕಾರ. ನಾನು ಅಪಹಾಸ್ಯ ಮಾಡಲಿಲ್ಲ, ಪಾಪ ಚೆನ್ನಾಗಿ ಆಡ್ತಿದ್ರು, ಅದಕ್ಕೆ ಆಡಿ ಅಂತಂದೆ. ಒಂದು ಮೇಡಮ್ ಅವರು ಹೇಳ್ತಾ ಇದ್ರು, ಅವರು ಪಕ್ಷದ ಬಗ್ಗೆ ಬಹಳ ಅಭಿಮಾನ, ಇತ್ತೀಚಿನ ದಿನಗಳಲ್ಲಿ ನಾನು ಎಲೆ ಮೇಲೆ ಕಾಯ್ತಾ ಇದ್ದೀನಿ ಅಂತ. ಪಕ್ಷ ಯಾರೋ ಒಬ್ಬರ ಸ್ವತ್ತೂ ಅಲ್ಲ, ಪಕ್ಷ ಇರ್ತಕ್ಕಂಥ ಎಲ್ಲರಿಗೂ ಸಹ ಸೇರಿರ್ತಕ್ಕಂಥದ್ದು. ಪೂಜ್ಯ ದೇವೇಗೌಡರು ಸಹ ಇರ್ಬೋದು, ಕುಮಾರಣ್ಣ ಇರ್ಬೋದು, ಎಲ್ಲರೂ ಸಹ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಬರಬೇಕು ಅಂತಲೇ ಹೇಳ್ತಕ್ಕಂಥದ್ದು. ತಮಗೂ ಸಹ ಯಾವತ್ತೂ ಬರಬೇಡ ಅಂತ ಹೇಳಿಲ್ಲ, ತಾವೇ ಸ್ವಲ್ಪ ದೂರ ಇದ್ದೀರಿ ಅನ್ನೋದು ನನ್ನ ಭಾವನೆ. ನೀವು ಯಾವಾಗ ಬಂದರೂ ಸಹ ನಾವು ಗೌರವ ನಡೆಸ್ಕೊಂಡಿದ್ದೀವಿ. ಹಾಗಾಗಿ ಇನ್ನು ಮುಂದೆ ಯಾವುದೇ ಒಂದು ಪಕ್ಷದ ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಸಹ ತಾವು ಯಾವಾಗಲೂ ಸಹ ಬರ್ಬೋದು. ಹಾಗಾಗಿ ಏನಿವತ್ತಿನ ದಿವಸ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಪ್ರತಿ ವರ್ಷನೂ ಸಹ ಕನಕದಾಸರ ಜಯಂತಿ ಅಷ್ಟೇ ಅಲ್ಲ, ಪ್ರತಿಯೊಂದು ಜಯಂತಿಗಳನ್ನು ಸಹ ನಾವು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಬಹಳ ನಿಷ್ಠೆಯಿಂದ ನಾವು ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈ ಒಂದು ಜಯಂತಿಗಳನ್ನ ಆಚರಣೆ ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವೀಗಾಗಲೇ ಸರ್ವಶ್ರೇಷ್ಠರು ಯಾರಪ್ಪ ಅಂತಂದ್ರೆ ಅದು ಕನಕದಾಸರು ಅಂತೇಳಿ ನಾವೆಲ್ಲರೂ ಸಹ ತಿಳ್ಕೊಂಡಿದ್ದೇವೆ. ಆದರೆ ಈಗಾಗಲೇ ಕನಕದಾಸರ ಬಗ್ಗೆ ಬಹಳ ಜನ ಮಾತನಾಡಿದ್ದಾರೆ. ನಾನು ಆವಾಗಲೇ ತಮಾಷೆ ಮಾಡ್ತಾ ಇರ್ತೀನಿ. ನಾನು ಯಾವಾಗ ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ರ ಹತ್ರ ಇಲ್ಲ ಜವರಾಯಗಳು ಹಿರಿಯರಿದ್ದಾರೆ, ಅದೆಲ್ಲ ನಾವೆಲ್ಲ ನಮ್ಮ ತಂದೆಯವರಿಗಿಂತ ಹಿರಿಯರಿದ್ದಾರೆ. ಹಾಗಾಗಿ ನಾನು ತಮಾಷೆ ಮಾಡ್ತಾ ಇರ್ತೀನಿ, ಈ ರೀತಿ ಆ ಸಮಾಜದವರು ಮುಖ್ಯಮಂತ್ರಿ ಆಗಿರೋದ್ರಿಂದ ನೀವು ನಾವು ನೋಡ್ಕೋಬೇಕು ಅಂತ ತಮಾಷೆ ಮಾಡ್ತಾ ಇರ್ತೀರ. ಆದರೆ ಯಾವಾಗಲೂ ಸಹ ಯಾವುದಾದ್ರೂ ನಾವು ಒಂದು ಜಯಂತಿನ ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ
ನಾಗರಾಜನವರು ಮಾಡಿದ್ದೀವಿ. ಅವರು ಈ ಜಯಂತಿಯ ನೇತೃತ್ವವನ್ನು ವಹಿಸಿರ್ತಾರೆ. ಆದರೆ ಈ ನಡುವೆ ಒಂದು ವಾರದಿಂದ ಪಕ್ಷದ ಕಚೇರಿಯಲ್ಲಿ ದಿನ ಒಂದೊಂದು ಪಕ್ಷದ ಒಂದು ಸಂಘಟನೆ ದೃಷ್ಟಿಯಿಂದ ಸಭೆಗಳನ್ನ ಇಟ್ಕೊಂಡಿದ್ದೀವಿ. ನಿನ್ನೆ ದಿವಸ ಬಹಳ ಒಂದು ದೊಡ್ಡ ಒಂದು ನಾವು ಈ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಸುಮಾರು 3-4 ದಿವಸದಿಂದ ನಾವು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದೀವಿ. ಆದರೆ ಈ ಒಂದು ಜಯಂತಿಗೋಸ್ಕರ ನಾನು ಯಾರೊಬ್ಬರಿಗೂ ಸಹ ಹೇಳಿಲ್ಲ. ಅದು ಪೂರ್ತಿ ಪಾಪ ನಮ್ಮ ನಾಗರಾಜನವರೇ ಅದನ್ನು ನಿರ್ವಹಣೆ ಮಾಡಿದ್ದಾರೆ, ಎಲ್ಲರಿಗೂ ಸಹ ಹೇಳಿದ್ದಾರೆ. ಆದರೆ ಯಾವುದೇ ಒಂದು ಜಯಂತಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ 22 ವಿಧಾನಸಭಾ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದ ಅಧ್ಯಕ್ಷಗಳ ಆದಿಯಾಗಿ ಅವ್ಯಾವುದೋ ಕನಕದಾಸರು ಒಂದು ಯಾವುದೋ ಒಂದು ಜಾತಿ ಜನಾಂಗಕ್ಕೆ ಸೀಮಿತರಾಗಿರೋಲ್ಲ. ಅವರು ಪ್ರತಿಯೊಬ್ಬರಿಗೂ ಸಹ ಅವರ ಒಂದೊಂದು ಏನು ನಿದರ್ಶನಗಳಿದ್ದಾವೆ ಅದನ್ನು ತಿಳ್ಕೊಂಡ್ರೆ ಮೈ ಜುಮ್ಮನಂತೆ. ಹಾಗಾಗಿ ಇವತ್ತು ಬಹಳ ಜನ ಕಡಿಮೆ ಬಂದಿದ್ದಾರೆ. ನಿಜಕ್ಕೂ ಸಹ ಅದು ನನ್ನದೇ ಒಂದು ಲೋಪ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ವೇದಿಕೆ ಮೇಲೆ ನಮ್ಮೆಲ್ಲ ಹಿರಿಯರು ಮಾಜಿ ಮಂತ್ರಿಗಳು ಆಗಿರ್ತಕ್ಕಂಥ ತಾಯಿ ಸಮಾನರು ಆಗಿರ್ತಕ್ಕಂಥ ಲೀಲಾದೇವಿ ಅಮ್ಮನವರೇ, ಇನ್ನೊಬ್ರು ನಮ್ಮ ಮಾಜಿ ಶಾಸಕರು ಹಿರಿಯರು ಆಗಿರ್ತಕ್ಕಂಥ ಪಕ್ಷದ ಎಲ್ಲ ಆಗುವಗಳು ನೋಡ್ತಕ್ಕಂಥ ಶ್ರೀಯುತ ತಿಪ್ಪೇಸ್ವಾಮಿ ಸಾಹೇಬ್ರೆ, ನಮ್ಮ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಶರವಣರವರೇ, ಈ ಒಂದು ಸಭೆಯ ಕೇಂದ್ರ ಬಿಂದು ಅಧ್ಯಕ್ಷರು ಆಗಿರ್ತಕ್ಕಂಥ ನಾಗರಾಜನವರೇ, ವಿರೂಪಾಕ್ಷಣ್ಣವರೇ, ಇನ್ನೊಬ್ರು ಹಿರಿಯ ಶಾಸಕರು ಆಗಿರ್ತಕ್ಕಂಥ ಜವರೇಣ್ಣವರೇ, ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರು ಆಗಿರ್ತಕ್ಕಂಥ ಸೋದರಿ ಸಮಾನರಾಗಿರ್ತಕ್ಕಂಥ ಶೈಲಜಾರಾವ್ ಅವರೇ, ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ನಮ್ಮ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರಾಗಿರ್ತಕ್ಕಂಥ ತಾರಾ ಲೋಕೇಶ್ ಅವರೇ, ಪಕ್ಷದ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಮೇಶ್ ಅವರೇ, ಶಿವಣ್ಣ ಅವರೇ, ಮಾಜಿ ನಗರಸಭಾ ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಾವೇನು ಹೋರಾಟವನ್ನು ಮಾಡ್ತಾ ಇದ್ದೇವೆ, ಏನು ಈ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಪ್ರಮುಖ ಮುಖಂಡರುಗಳು ನಾನು ಮನವಿ ಮಾಡೋದಿಷ್ಟೇ, ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು, ವಾರ್ಡಿನ ಅಧ್ಯಕ್ಷರುಗಳು, ಕ್ಷೇತ್ರದ ಅಧ್ಯಕ್ಷರುಗಳು ಆದಿಯಾಗಿ ತಾವೆಲ್ಲರೂ ಸಹ ಏನು ಈ ಒಂದು ಪಕ್ಷ ಮಾನ್ಯ ತಿಪ್ಪೇಸ್ವಾಮಿಯವರಿಗೆ ಬರ್ಬೇಕಲ್ಲ, ಕಾಣಿಸ್ಕೋಬೇಕಲ್ಲ, ನೋಡಿಸಿ ಈ ಕಾರ್ಯಕ್ರಮದಲ್ಲಿ ಬಹಳ ಯಶಸ್ವಿಯಾಗಿ ಸರ್, ಇವತ್ತು ಕನಕದಾಸ ಜಯಂತಿ, ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ. ಸೊ ಇದ್ರ ಬಗ್ಗೆ ಏನು ನಮ್ಮ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷವೂ ಸಹ ಏನು ನಮ್ಮ ಯಾವುದೇ ಒಂದು ಜಯಂತಿ, ಇವತ್ತು ಅತಿ ಶ್ರೇಷ್ಠಲ್ಲೇ ಶ್ರೇಷ್ಠ ಅಂತೇಳಿ ಕನಕದಾಸರ ಜಯಂತಿಯನ್ನು ಇವತ್ತೇನು ನಾವು ಆಚರಣೆ ಮಾಡಿದ್ದೀವಿ. ಪ್ರತಿ ವರ್ಷವೂ ಸಹ ನಾವು ಇದೇ ರೀತಿ ಆಚರಣೆ ಮಾಡ್ಕೊಂಡು ಬರ್ತೀವಿ. ಆದರೆ ಇವತ್ತು ವಿಶೇಷ ಏನಪ್ಪ ಅಂತಂದರೆ ನಮ್ಮ ಕೇಂದ್ರ ಕಚೇರಿಯಲ್ಲಿ ಇವತ್ತು ನಮ್ಮ ಆ ಒಂದು ನೇತೃತ್ವ ಹಿಂದುಳಿದ ವರ್ಗದ ಅಧ್ಯಕ್ಷರಾಗಿದ್ದರಿಂದ ನಮ್ಮ ನಾಗರಾಜನವ್ರ ನೇತೃತ್ವದಲ್ಲಿ ಇವತ್ತಿನ ಒಂದು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಯಾವಾಗಲೂ ಸಹ ನಾವು ಯಾವುದೇ ಒಂದು ಜಯಂತಿ ಮಾಡಿ ಆ ಜಯಂತಿ ದಿವಸ ಏನೋ ಒಂದು ಸ್ವೀಟ್ ಹಂಚಿ ಚಪ್ಪಾಳೆ ತಟ್ಟಿ ಹೋಗತಕ್ಕಂಥದ್ದಲ್ಲ. ಯಾವಾಗಲೂ ಸಹ ನಮ್ಮ ಪಕ್ಷ ಈ ಒಂದು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ನಾವೇನು ಈ ಜಯಂತಿಯನ್ನು ಆಚರಣೆ ಮಾಡಿದ್ದೀರಿ. ಪೂಜ್ಯ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರ ನಿಲುವು ಏನಪ್ಪ ಅಂತಂದರೆ, ಈಗಾಗಲೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಣ್ಣವರ ನಿಲುವು ಏನಪ್ಪ ಅಂತಂದರೆ, ಯಾವಾಗಲೂ ಸಹ ಈ ಒಂದು ಪಕ್ಷ ಅಧಿಕಾರಕ್ಕೆ ಬಂದರೆ ಯಾರು ಸಮಾಜದಲ್ಲಿ ಶಕ್ತಿ ಇಲ್ಲದೇ ಇರತಕ್ಕಂಥವ್ರಿಗೆ, ಸಮಾಜದಲ್ಲಿ ಕಡೆಯ ವ್ಯಕ್ತಿಗೆ ಏನಾದರೂ ಶಕ್ತಿ ತುಂಬಬೇಕು ಅಂತಂದರೆ ಅದು ಈ ಒಂದು ಪ್ರಾದೇಶಿಕ ಪಕ್ಷ
ಈ JDS ಪಕ್ಷಕ್ಕೆ ಅಧಿಕಾರ ಸಿಕ್ಕರೆ ಮಾತ್ರ ಅದು ಸಾಧ್ಯ. ಯಾಕೆ ಅಂತಂದರೆ ಈ ಹಿಂದೆ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಎಷ್ಟು ಜನ ತುಳಿತಕ್ಕೆ ಒಳಗಾದಂಥ ಸಮಾಜಕ್ಕೆ ಶಕ್ತಿ ತುಂಬಿರ್ತಕ್ಕಂಥ ಯಾವುದಾದ್ರೂ ಒಂದು ಪಕ್ಷ ಇದ್ದರೆ ಅದು JDS ಪಕ್ಷ, ಅದು ಪೂಜ್ಯ ದೇವೇಗೌಡರು ಸಾಹೇಬರು. ಆದರೆ ಇವತ್ತು ನೋವಿನ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ನಾವೆಲ್ಲ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ, ಸಿಹಿ ತಿಂದಿದ್ದೀವಿ. ಆದರೆ ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರದಲ್ಲಿದೆ. ಅದರ ನೇತೃತ್ವ ವಹಿಸಿರ್ತಕ್ಕಂಥವರು ಇದೇ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ಹಿಂದುಳಿದ ವರ್ಗದ ನಾಯಕರು. ನಮ್ಮ ಪಕ್ಷದಲ್ಲಿದ್ದಂಥ ಒಬ್ಬ ಹಿಂದೆ ಸಿದ್ದರಾಮಯ್ಯವ್ರೇನು ನಮ್ಮ ಪಕ್ಷದಲ್ಲಿದ್ದರು, ಈ ಪಕ್ಷದಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಅವರು ಅನುಭವಿಸಿದರು. ಅದಾದ ನಂತರ ಈ ಪಕ್ಷವನ್ನು ಬಿಟ್ಟು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅವರೇ ಮುಖ್ಯಮಂತ್ರಿಗಳಾಗಿದ್ದಾರೆ. ನಾನು ನೋಡಿರ್ತಕ್ಕಂಥದ್ದು, ಯಾರೋ ಹೇಳಿರ್ತಕ್ಕಂಥದ್ದಲ್ಲ, ಈಗಾಗಲೇ 2021ರಲ್ಲಿ 2018ರಲ್ಲಿ ಆಮೇಲೆ ಅವರು ಏನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಸಮಾಜದ ಯುವಕರು ಅದೇ ಸಮಾಜದ ಒಬ್ಬ ಪೊಲೀಸ್ ಅಧಿಕಾರಿ ಸಾವನ್ನಪ್ಪದಂಥ ಸಂದರ್ಭದಲ್ಲಿ ಅವರು ಆ ಸಮಾಜಕ್ಕೆ ಯಾವ ರೀತಿ ಶಕ್ತಿಯನ್ನು ತುಂಬಿದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಅಷ್ಟೇ ಅಲ್ಲ, ಆ ಸಮಾಜದ ಯುವಕರು ಏನು ಇವತ್ತು ಅವ್ರಿಗೆ ನೇಮಕಾತಿ ಆದೇಶವನ್ನು ಕೊಡದೆ ಆ ಸಮಾಜದಲ್ಲಿ ಎಷ್ಟು ಜನ ಫ್ರೀಡಮ್ ಪಾರ್ಕಲ್ಲಿ ತಿಂಗಳಾನುಗಟ್ಟಲೆ ಉಪವಾಸ ಇದ್ದು ಧರಣಿಯನ್ನು ಮಾಡಿದ್ರು. ಆದರೆ ಅವ್ರಿಗೆ ಪಾಪ ಕಳಕಳಿ ಇರಲಿಲ್ಲ. ಅವ್ರಿಗೆ ಆ ನೋವಿಗೆ ಸ್ಪಂದಿಸ್ತಕ್ಕಂಥ ಅವ್ರಿಗೆ ದೊಡ್ಡ ಮನಸ್ಸನ್ನು ಸಹ ಮಾಡಲಿಲ್ಲ. ಅಂಥ ಒಂದು ಆ ಸಮಾಜದಲ್ಲಿ ಬಂದಿರತಕ್ಕಂಥವ್ರು ಇವತ್ತು ಈ ರಾಜ್ಯದಲ್ಲಿ ಹಿಂದೆ 5 ವರ್ಷ, ಈಗಾಗಲೇ 2.5 ವರ್ಷ ಪೂರೈಸಿದ್ದಾರೆ. ಅವರು ಏನು ಯಾವುದಾದ್ರೂ ಒಂದು ಸಮಾರಂಭದಲ್ಲಿ ಬಂದು ಭಾಷಣವನ್ನು ಮಾಡ್ತಾರೆ, ಆ ಸಮಾರಂಭದಲ್ಲಿ ಬಂದು ಭಾಷಣ ಮಾಡಿ ಆ ಭಾಷಣಕ್ಕಷ್ಟೇ ಸೀಮಿತ ಆಗಿದೆ ಹೊರತಾಗಿ, ಆದರೆ ಯಾವ ಒಬ್ಬ ಹಿಂದುಳಿದ ವರ್ಗದ ನಾಯಕರಿಗಾಗಲಿ ಯುವಕರಿಗಾಗಲಿ ತುಳಿತಕ್ಕೊಳಗಾದಂಥ ಸಮಾಜಕ್ಕಾಗಲಿ ಅವರು ನ್ಯಾಯವನ್ನು ಕೊಡಲಿಕ್ಕೆ ಆಗಲಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಸಮಾಜದಲ್ಲಿ ಎಲ್ಲರಿಗೂ ಸಹ ಕಡೆ ವ್ಯಕ್ತಿಗೆ ಅಧಿಕಾರ ಸಿಗಬೇಕು ಅಂತೇಳಿ ಏನು ಭಾಷಣವನ್ನು ಮಾಡ್ತಾರೆ, ಇದೇ ಮುಖ್ಯಮಂತ್ರಿಗಳು ಹಿಂದೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ನಡೆಸಲಿಲ್ಲ. ಆ ಸಂದರ್ಭದಲ್ಲಿ ಇವರು ಭಾಳ ಜೋರು ಭಾಷಣಗಳನ್ನು ಮಾಡಿದ್ದಾರೆ. ಅವರ ಚುನಾವಣೆ ಪ್ರಚಾರದಲ್ಲಿ ನೋಡಿ ಅದೇ ಮುಖ್ಯ ಭಾಷಣ ಆಗಿತ್ತು. ಆದರೆ ಇವರು ಬಂದು ಇವತ್ತು 2.5 ವರ್ಷ ಆಗಿದೆ. ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಿರಲಿ, ಇಡೀ ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆ ನಡೆಸಲಿಕ್ಕೆ ಇವರು ಮೀನಮೇಷವನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಆ ಸಮಾಜದಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ಈ ರಾಜ್ಯದಲ್ಲಿ 7.5 ವರ್ಷ ಅಧಿಕಾರ ಸಿಕ್ಕರೂ ಸಹ ಆ ಸಮಾಜಕ್ಕೆ ನ್ಯಾಯ ದೊರಕಿಸ್ಕೊಡೋಕ್ಕೇನು ಆಗಲಿಲ್ವೋ ಅದು ನಿಜಕ್ಕೂ ಸಹ ವಿಪರ್ಯಾಸ. ಇದಕ್ಕಿಂತ ಹೆಚ್ಚಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು, ಆ ಸಮಾಜದ ಜನ ಅರ್ಥ ಮಾಡ್ಕೊಳ್ಬೇಕು. ನಾನು ಮನೆ ಮಾಡ್ತಕ್ಕಂಥದ್ದು ಈ ಒಂದು ಒಳ್ಳೆಯ ದಿವಸ, ಆ ಒಂದು ಜಯಂತಿ ದಿವಸ ಈ ರಾಜ್ಯದಲ್ಲಿ 3 ಪ್ರಮುಖ ಪಕ್ಷಗಳಿದ್ದಾವೆ. ಅದು ಒಂದು ಪ್ರಾದೇಶಿಕ ಪಕ್ಷ. ಇವತ್ತು ನಾವು ಮತ್ತು ಭಾರತೀಯ ಜನತಾ ಪಾರ್ಟಿ NDA ಅಂಗಪಕ್ಷ, ಇವತ್ತೇನು JDS ಪಕ್ಷ ನಾವು ಕೆಲಸ ಮಾಡ್ತಾ ಇದ್ದೀರಿ. ರಾಜ್ಯದ ಬಹುತೇಕ ಯುವಕರು, ಕೂಲಿ ಕಾರ್ಮಿಕರು, ದೀನದಲಿತರು, ಇವತ್ತು ಹಿಂದುಳಿದ ವರ್ಗದ ಎಲ್ಲ ಸಮಾಜದ ಯುವಕ ಮಿತ್ರರು ಇವತ್ತು ಈ ಒಂದು ಪಕ್ಷಕ್ಕೆ ಶಕ್ತಿ ತುಂಬಬೇಕು. ಮುಂದಿನ ದಿನಗಳಲ್ಲಿ ಮುಂದೆ ನಾವು ಈ ಪಕ್ಷಕ್ಕೆ ಶಕ್ತಿ ತುಂಬಿ ಈ ಪಕ್ಷ ಅಧಿಕಾರಕ್ಕೆ ಬಂದು ಕುಮಾರಣ್ಣವರು ಮತ್ತೆ ಈ ರಾಜ್ಯದಲ್ಲಿ ನೇತೃತ್ವವನ್ನು ವಹಿಸಿದ್ರೆ ನಮಗೆಲ್ಲ ಒಳ್ಳೇದಾಗತ್ತೆ ಅಂತ ಭಾವನೆ ಇಟ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಸರ್.